ಆಕ್ರಿಲಿಕ್ ಕಲೆ ಮೂಲಕ ಚಿತ್ರಗಳನ್ನು ಬಿಡಿಸಿ ಜನರ ಗಮನ ಸೆಳೆಯುತ್ತಿದೆ. ಹಳ್ಳಿಯಲ್ಲಿ ಆಗುವ ಒಂದು ಚಟುವಟಿಕೆಗಳು, ಅದು ಹಸುಗೆ ಒಂದು ಮೈ ತೊಳೆಯುವುದಾಗಿರಲಿ, ಕುರಿಯ ಜೊತೆ ಅಥವಾ ಮೇಕೆಯ ಜೊತೆ ಒಂದು ಆಟ ಆಡುವುದಾಗಿರಲಿ, ಅಥವಾ ಪಕ್ಷಿಗಳ ಜೊತೆ ಆಟ ಆಡುವುದಾಗಿರಲಿ, ಹೀಗೆ ವಿವಿಧ ಚಿತ್ರಗಳ ಮೂಲಕ ಸಿಲಿಕಾನ್ ಸಿಟಿಯ ಜನರ ಗಮನ ಸೆಳೆಯುತ್ತಿವೆ ಈ ಚಿತ್ರಗಳು. ಎತ್ತುಗಳಿರಲಿ, ಒಂದು ಮೇಕೆಗಳಿರಲಿ, ಆ ಹೊಲಕ್ಕೆ ಕರ್ಕೊಂಡು ಹೋಗುವುದಿರಲಿ, ಅದರ ಮೇಲೆ ಕುಂತಿ ಮನೆಗೆ ಬರುವುದಿರಲಿ, ಒಂದು ಹಸುವಿಗೆ ಬೇಕಾದ ಹುಲ್ಲು, ಹೀಗೆ ಬೇರೆ ಬೇರೆ ಚಟುವಟಿಕೆಗಳು ನಡೆಯುವುದನ್ನು ಸಿಲಿಕಾನ್ ಸಿಟಿ ಅಥವಾ IT ಸಿಟಿ ಜನರಿಗೆ ತಿಳಿಸುವ ಜನರ ಪ್ರಯತ್ನವನ್ನು ಕಲಾವಿದರು ಮಾಡ್ತಾ ಇದ್ದಾರೆ. ಇಂತಹ ಒಂದು ಚಿತ್ರಗಳು KR CM ನಿವಾಸದಂದು ಕರ್ನಾಟಕ ಚಿತ್ರಕಲಾ ಪರಿಷತ್ನ ಆಯೋಜನೆ ಮಾಡಿರುವ ಒಂದು ಚಿತ್ರ ಸಂತೆಯಲ್ಲಿ ಜನರ ಕಣ್ಮನ ಸೆಳೆಯುತ್ತಿವೆ. ಇದನ್ನು ನೋಡುವುದಕ್ಕೆ ಜನರು ಮುಗಿ ಬೀಳುತ್ತಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಈ ಚಿತ್ರಗಳನ್ನು ಬಿಡಿಸಿದ್ದು ಹೇಗೆ, ಈ ಒಂದು ಚಿತ್ರವನ್ನು ಬಿಡಿಸುವುದಕ್ಕೆ ಎಷ್ಟು ಸಮಯ ಬೇಕು ಅಂತ ಖುದ್ದಾಗಿ ಮಾತನಾಡುವುದಕ್ಕೆ ನಮ್ಮ ಜೊತೆ SL ಕಾಳೆ ಅವರು ಇದ್ದಾರೆ. ನಾನು ಅವರನ್ನೇ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸರ್, ನಮಸ್ತೆ ಸರ್, ಇಷ್ಟು ಚಿತ್ರಗಳನ್ನು ಬಿಡಿಸಿದ್ದೀರಿ. ಈ ಚಿತ್ರಗಳನ್ನು ಬಿಡಿಸುವುದಕ್ಕೆ ಎಷ್ಟು ಟೈಮ್ ಬೇಕು ಸರ್? ಇದು ಸರ್ ಟೈಮ್ ತೊಗೊಂಡು ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದು ಚಿತ್ರ ಮಾಡಬೇಕಾದ್ರೆ 4 ರಿಂದ 5 ತಾಸು ಬೇಕಾಗ್ತೈತೆ ರೀ. ಅದ್ರಗೋಸ್ಕರ ನಾವು ಯಾವಾಗ ನಮಗೆ ಇಂಟ್ರೆಸ್ಟ್ ಬರ್ತೈತಿಲ್ಲ ಆ ಟೈಮ್ದಾಗ ಒಂದು ಮಾಡಿ ಈ ಅಂಥ ಚಿತ್ರ ಸಂತೆಯೊಳಗೆ ನಮಗೆ ಮಾಡೋಕೆ ಒಂದು ಖುಷಿ ಅನ್ನಿಸ್ತೈತೆ ರೀ. ಸರ್, ಈ ಚಿತ್ರಗಳನ್ನು ಬಿಡಿಸುವುದಕ್ಕೆ ಏನೇನು ಉಪಯೋಗ ಮಾಡ್ತೀರಿ ಸರ್? ಒಂದು ಉಪಕರಣಗಳಾಗಿರಲಿ ಅಥವಾ ಒಂದು ಡ್ರಾಯಿಂಗ್ ಮಾಡಬೇಕಾದ್ರೆ ಒಂದು ಪೇಂಟ್ಸ್ ಬೇಕಾಗುತ್ತೆ, ಏನೇನು ಉಪಯೋಗ ಮಾಡ್ತೀರಿ ಸರ್? ಸರ್, ಇದಕ್ಕೆ ಮುಖ್ಯವಾಗಿ ಕ್ಯಾನ್ವಾಸ್ ಬೇಕಾಗುತ್ತೆ ಸರ್. ಕ್ಯಾನ್ವಾಸ್ದಿಂದ ನಾವು ಅಕ್ರಾಲಿಕ್ ಕಲರು, ಆಯಿಲ್ ಕಲರು, ವಾಟರ್ ಕಲರ್ ಅಂತ ಹೇಳಿ ಮಾಡ್ಬೋದು. ನಾನು ಮಾಡಿರೋದು ಎಲ್ಲ ಇದರಲ್ಲಿ ಅಕ್ರಾಲಿಕ್ ಕಲರ್ ಮಾಡಿದ್ದೀನಿ. ಅಕ್ರಾಲಿಕ್ ಕಲರು ವಿತ್ ಕ್ಯಾನ್ವಾಸ್ ಜೊತೆ ಅದನ್ನು ಪೇಂಟಿಂಗ್ ಮಾಡಿದ್ದೀನಿ ಸರ್. ಸರ್, ಒಂದು ಸಿಟಿಯ ಜನರಿಗೆ ಒಂದು ಹಳ್ಳಿಯಲ್ಲಿ ಏನೇ ನಡೆಯುತ್ತೆ, ಎತ್ತು, ಹಸು, ಕೃಷಿ ಚಟುವಟಿಕೆಗಳು ಇಂತಹ ತೋರಿಸೋ ಒಂದು ಪ್ರಯತ್ನ ಮಾಡ್ತಿದ್ದೀರಿ ಸರ್. ಹೇಗೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಸಿಟಿ ಜನರಿಂದ? ಸರ್, ಸಿಟಿಗಳಲ್ಲಿ ಸುತ್ತಮುತ್ತ ಇಂಥ ದೊಡ್ಡ ಸಿಟಿಗಳಲ್ಲಿ ಆ್ಯಕ್ಚುಲಿ ಈ ಥರ ನೋಡೋಕ್ಕೆ ಸಿಗೋಲ್ಲ. ಹಳ್ಳಿಗಳಲ್ಲಿ ಅಂದರೆ ನಮ್ಮ ಬೆಳಗಾವಿ ಜಿಲ್ಲೆ ಅಂತ ಸುತ್ತಮುತ್ತ ಹಳ್ಳಿಗಳಲ್ಲಿ ಅಥವಾ ಯಾವುದೇ ಅಂಥ ಹಳ್ಳಿಗಳಲ್ಲಿ ಇಂಥ ಸೀನ್ಗಳು ಕಾಣಿಬರೋದು ಇಲ್ಲಿ ಜನರಿಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಎಲ್ಲರೂ ಜನ ನೋಡಿ ಖುಷಿ ಪಡ್ತಾ ಇದ್ದಾರೆ, ನಮಗೂ ಖುಷಿ ಅನ್ನಿಸ್ತಾ ಇದೆ. ಸರ್, ಇದು ಚಿತ್ರಗಳನ್ನು ನೋಡಿ ಈ ಜನ ಹೇಗೆ ಅಂದರೆ ಪ್ರೈಸ್ ವಿಚಾರದಲ್ಲಿ ಹೇಗೆ ರೆಸ್ಪಾನ್ಸ್ ಖರೀದಿ ಹೇಗೆ ಮಾಡ್ತಾ ಇದ್ದಾರೆ ಸರ್? ಸರ್, ಚೆನ್ನಾಗಿದೆ ಸರ್. ಆಲ್ರೆಡಿ ಈಗ ಒಂದು 2-3 ಪೇಂಟಿಂಗ್ ಸೇಲ್ ಆಗಿದೆ ನಾನು. ಈ ಜನ ಈ ನಮ್ಮ ಹಳ್ಳಿ ಸೀನೆಗಳನ್ನ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗೋದ್ರಿಂದ ನೋಡಿ ಖರೀದಿ ಮಾಡ್ತಾ ಇದ್ದಾರೆ ಸರ್. ಖುಷಿ ಅನ್ನಿಸ್ತಾ ಇದೆ. ಪ್ರತಿ ವರ್ಷ ಇಲ್ಲಿ ಅಂಗಡಿ ಹಾಕ್ತೀರಾ ಸರ್? ಈ ವರ್ಷ ಹಾಕಿದ್ದೀರಾ ಸರ್ ಇಲ್ಲಿ? ಇಲ್ಲ ಸರ್, ನಾನು ಈಗ ಬರೋದು 15ನೇ ಸಾರಿ ಸರ್. ಇದು 15ನೇ ಸಾರಿ ಬಂದಿದ್ದಾಗ ನಮಗೆ ಚಿತ್ರಸಂತೆಯಿಂದ ಒಂದು ಒಳ್ಳೆಯ ಉಪಯೋಗ ಆಗಿದೆ. ನಮ್ಮಂಥ ಬಡ ಕಲಾವಿದರಿಗಾಯಿತು ಒಳ್ಳೆಯ ಒಂದು ದಿನದಲ್ಲಿ ಅಮೌಂಟ್ ಸಿಗುತ್ತೆ. ಒಂದು ಖುಷಿ ಇದೆ ಪೇಂಟಿಂಗ್ ಮಾಡೋದ್ರಿಂದ. ಸರ್, ಹೋದ ವರ್ಷ ಹೇಗಿತ್ತು ಸರ್ ರೆಸ್ಪಾನ್ಸ್? ಮತ್ತು ಏನೇನು ಚಿತ್ರಗಳು ಇದೆಯೋ ಸರ್? ಹೋದ ವರ್ಷ ಕೂಡ ಹಳ್ಳಿಯ ಒಂದು ಬಗ್ಗೆ ತಿಳಿಸೋ ಪ್ರಯತ್ನ ಮಾಡಿದ್ರಾ, ಏನು ಬೇರೆ ಬೇರೆ ವಿಚಾರ ಆಯಿತು ಸರ್? ಇಲ್ಲ, ನಾನು ಮಾಡೋದೇ ಹಳ್ಳಿಯ ಜೀವನ ಅಂತೇಳಿ ಅದರಿಂದ ನನಗೆ ಖುಷಿ ಇದೆ. ಎಷ್ಟೋ ಸುತ್ತಮುತ್ತ ಈ ಬೆಂಗಳೂರಲ್ಲಿ ನನ್ನ ಪೇಂಟಿಂಗ್ಗಳಲ್ಲಿ ಅವ್ರ ಮನೆಗಳಲ್ಲಿದೆ. ಈಗ ಬಾದ್ರೂ ಕೂಡ ಫೋನ್ ಹಚ್ಚಿ ಕೇಳ್ತಾರೆ ಎಲ್ಲಿ ನಿಮ್ಮ ಸ್ಟಾಲ್ ನಂಬರು ಅಂತ ಹೇಳಿ ಈ ಚಿತ್ರಸಂತೆಯಲ್ಲಿ ಹುಡ್ಕೋದು ಬಂದು ನಾನು ಪೇಂಟಿಂಗನ್ನು ಖರೀದಿ. ಒಂದೊಂದು ಚಿತ್ರದ ಎಷ್ಟಿದೆ ಸರ್ ಪ್ರೈಸ್? ಒಂದು ಪೇಂಟಿಂಗ್ ಸರ್ 15,000 20,000. ಸ್ವಲ್ಪ ಈಗ ಡಿಜಿಟಲ್ ಬಂದಿರೋದ್ರಿಂದ ಸ್ವಲ್ಪ ಕಲಾವಿದರ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅನ್ನಿಸ್ತಾ ಇದೆ ನಮಗೆ. ಆದರೂ ಕೂಡ ಒಳ್ಳೆಯ ಮಾರ್ಕೆಟ್ ಇದೆ ಸರ್. ಓಕೆ ಸರ್. ಇದಾಗಿತ್ತು SL ಕಾಳೆ ಅವರ ಮಾತು. ಹಳ್ಳಿಯ ಒಂದು ಚಟುವಟಿಕೆಗಳನ್ನು ಸಿಟಿಯ ಜನರಿಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.